ಎಲ್ಲರಿಗೂ ನಮಸ್ಕಾರ ರೀ. ನಾನು ಇವತ್ತು ಲೈನಿಂಗ್ ಬ್ಲೌಸನ್ನು ಹೇಳ್ಕೊಡ್ತಾ ಇದ್ದೀನಿ. ಇಳ್ಕಲ್ ಸೀರೆದು ಅದರ ಎದೆ ಸುತ್ತಳತೆ 50 ಇಂಚ್ ಎದೆ ಸುತ್ತಳತೆ ಇದೆ ರೀ. ಇದು 50 ಇಂಚ್ ಎದೆ ಸುತ್ತಳತೆ ಅಂದರೆ ಒಂದು ಸ್ವಲ್ಪ ಬಟ್ಟೆನೂ ಶಾರ್ಟ್ ಬೀಳುತ್ತೆ ಮತ್ತು ಕಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ. ಅದಕ್ಕೆ ನಾನು ಅದನ್ನು ಟಿಪ್ಸ್ ಕೊಟ್ಕೊತ ನಿಮಗೆ ಹೇಳ್ಕೊತ ಕಟ್ ಮಾಡ್ತೀನಿ ನೋಡಿರಿ. ಇದು ಇಳ್ಕಲ್ ಸೀರೆ ಬ್ಲೌಸ್. ಇದ್ರ ಸೀರೆ ಆ್ಯಕ್ಚುಲಿ ಲೈಟ್ ಪಿಂಕ್ ಕಲರ್ ಐತ್ರಿ, ಗ್ರೀನ್ ಕಲರ್ ಬಾರ್ಡ್ರ್ ಬಂದೈತಿ, ಅದೇ ಗ್ರೀನ್ ಕಲರ್ ಬ್ಲೌಸ್ ಬಂದೈತ್ರಿ. ನಾನು ಇದ್ರದ್ದೇನು ಕಾಟನ್ ಐತೆ ಅಂಥೇಳಿ ಲೈನಿಂಗ್ ಎರಡೂ ಕೂಡಿಸಿ ಕಟ್ ಮಾಡಕತ್ತೀನಿ. ಬೇರೆ ಫ್ಯಾಬ್ರಿಕ್ ಇತ್ತಂದ್ರೆ ಮಾಡಂಗಿಲ್ಲ ರೀ. ಇದು ಲೈನಿಂಗ್ ಕಾಟನ್ ಇದು ಬ್ಲೌಸೂ ಕಾಟನ್ ಆಗಿರೋದ್ರಿಂದ ಇದನ್ನು ಮಾಡತ್ತೀನಿ. ಅದು ಬಾಡಿ ಪಾರ್ಟ್ಸ್ ಎಲ್ಲ ಮತ್ತು ನಾನು ಲೈನಿಂಗ್ ಪಾರ್ಟನ್ನು ಒಂದು ಕಟ್ ಮಾಡ್ತೀನಿ ನೋಡಿರಿ. ಇದು 50 ಇಂಚ್ ಎದೆ ಸುತ್ತಳತೆದ್ದು. ಈ ಫಸ್ಟ್ ನಾನು ಸ್ಲೀವ್ ಹಾಕ್ಬೇಕಾದ್ರೆ ನಿಮ್ಗೆ ಇದು ಈಸಿ ಮೆಥಡ್ ನೋಡಿರಿ. ಈ ಟೈಪ್ ನೀವು ಈಸಿ ಮೆಥಡಾಗಿ ಹಾಕ್ಬೋದು. ಅವ್ರಿಗೆ ಅದು ಬ್ಲೌಸ್ ಕರೆಕ್ಟ್ ಐತಪ್ಪ ಅಂತಂದ್ರೆ ಅದೇ ಸ್ಲೀವನ್ನು ಈ ರೀತಿ ಇಡ್ರಿ. ಕರೆಕ್ಟಾಗಿ ಎಲ್ಲ ಕಡೆಯೂ ಕರೆಕ್ಟಾಗಿ ಇಟ್ಕೋರಿ. ತೆಳಗೆ ಅರ್ಧ ಇಂಚ್ ಬಿಡಬೇಕು, ಮ್ಯಾಲೂ ಅರ್ಧ ಇಂಚ್ ಬಿಡಬೇಕು ನೋಡಿರಿ. ಇಷ್ಟು ಮಾರ್ಕ್ ಹಾಕ್ಕೊಂಡ್ರೆ ಅಂದ್ರೆ ನೀವು ಶೇಪ್ ಹಾಕ್ಕೊಳಕ್ಕೆ ಬರ್ತೈತಿ. ನನಗೆ ಇದು ಹೊಲ್ದಾಗಿತ್ತಂತೇಳಿ ಈ ರೀತಿ ತೊಗೊಂಡು ಇದು ಈ ರೀತಿ ಶೇಪ್ ಅಲ್ಲೇ ಮೇಲೆ ಒಂದು ಸ್ವಲ್ಪ ಮೇಲೆ ಬಂದು ಆಮೇಲೆ ತೆಳಗೆ ಬಂದುಬಿಡ್ಬೇಕು. ಅಂದರೆ ಬ್ಲೌಸಲ್ಲಿ ಪಪ್ಸ್ ಒಟ್ಟು ಬರೋಂಗಿಲ್ಲ ರೀ. ಈ ಟ್ರಿಕ್ಸ್ ಒಟ್ಟು ಫಾಲೋ ಮಾಡಿರಿ. ಮೇಲೆ ಸ್ವಲ್ಪ ನೋಡ್ರಿ, ಉಬ್ದ ಬಂದು ತೆಳಗೆ ಇಳಿಸ್ಬಿಡ್ಬೇಕು ರೀ. ನೋಡಿರಿ, ಫ್ರಂಟ್ ಪಾರ್ಟ್ನು ಹಾಕಿದೆ ನಾನು. ಈ ರೀತಿಯಾಗಿ ನೀವು ಬ್ಲೌಸ್ ಸ್ಲೀವಿನ ಶೇಪನ್ನು ಹಾಕಬೇಕು. ಇದಕ್ಕೆ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ ರೀ. ನೋಡಿರಿ, ಇಲ್ಲಿ ಮೇನ್ ಫ್ಯಾಬ್ರಿಕಿಗೆ ಅಷ್ಟೇ ನಾವು ಬಟ್ಟೆ ಕೊಡಬೇಕಾಕತಿ. ಇದ್ರದ್ದು ಕೊಡಕ್ಕೆ ಲೈನಿಂಗ್ ಬಟ್ಟೆಗೆ ಏನು ಕೊಡೋದು ಬೇಕಾಗೋದಿಲ್ಲ. ಈಗ ನೋಡಿರಿ, ನಾನು ಸ್ಲೀವನ್ನು ಕಟ್ ಮಾಡ್ಕೊಂಡು ಇಟ್ಕೊತೀನಿ. ಸ್ಲೀವ್ ಒಳಗೆ ನಾವು ಯಾವುದೇ ಸ್ಲೀವನ್ನು ಕಟ್ ಮಾಡಬೇಕು, ಬ್ಯಾಕ್ ಪಾರ್ಟ್ ಶೇಪನ್ನು ಮಾತ್ರ ಕಟ್ ಮಾಡಬೇಕು. ಫ್ರಂಟ್ ಪಾರ್ಟ್ ಶೇಪನ್ನು ಒಟ್ಟು ಕಟ್ ಮಾಡಬಾರ್ದು. ನಿಮ್ಗೊಂದು ಟಿಪ್ಸ್ ರೀತಿಯಾಗಿ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನಾವು ಸ್ಟಿಚ್ ಆದಮೇಲೆ ಬ್ಲೌಸಸ್ ಬಟ್ಟೆ ಸ್ವಲ್ಪ ಸ್ಟಿಚ್ ಮಾಡೋದ್ರೊಳಗೆ ಸ್ವಲ್ಪ ಫರಕ್ ಆದ್ರೂ ಚೇಂಜಸ್ ಆದ್ರೂ ನಮಗೆ ಇದು ಚೇಂಜಸ್ ಬರ್ತೈತಿ. ಹೀಗಾಗಿ ನಾವು ಈಗ ಅದು ಫಸ್ಟ್ ನಾವು ಒಂದು ಇದು ತೊಗೊಂಡು ಅಂದರೆ ಯಾವುದೇ ರೀತಿಯಾಗಿ ಇದಾಗೋದಿಲ್ಲ. ನೋಡಿರಿ, ನಾನಿಲ್ಲಿ ಸೈಡ್ ಬಟ್ಟೆ ಕಡಿಮೆ ಬೀಳ್ತೈತಿ, ಅದನ್ನು ಅಟ್ಯಾಚ್ ಮಾಡ್ಕೊಳಕ್ಕೆ ಬಟ್ಟೆ ಸಾಲ್ತೈತೆ ಅಂತ ನೋಡಿದೆ. ನನಗೆ ಹೈಟಿಗೆ ಸಾಗಲಿಲ್ಲ, ಅದು ಬೇಡ, ಆಮೇಲೆ ಯಾವ್ದಾರ ಬಟ್ಟೆ ಉಳಿದ್ರೆ ಅಡ್ಜಸ್ಟ್ ಮಾಡಿ ಸೆಟ್ ಮಾಡೋಣ ಅಂತೇಳಿ ಅಷ್ಟೇ ಬಿಟ್ಟು ಲೈನಿಂಗ್ ಬಟ್ಟೆಗೆ ಅಷ್ಟೇ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಾಕತ್ತೀನಿ. ಮೇನ್ ಫ್ಯಾಬ್ರಿಕ್ ಬಟ್ಟೆ ಯಾಕಂದ್ರೆ ಅದು ಡಿಸೈನ್ ಐತಿ ಬ್ಯಾಕ್ ಪಾರ್ಟ್ ಒಳಗೆ, ಮತ್ತು ಆ ಕಡೆ ಈ ಕಡೆ ಸರಿದು ಇದಾಗಬಾರ್ದು ಅಂತೇಳಿ ನಾನು ಲೈನಿಂಗ್ ಬಟ್ಟೆ ಮಾತ್ರ ಹಾಕತ್ತೀನಿ. ಲೈನಿಂಗ್ ಬಟ್ಟೆ ಅಷ್ಟೇ ಕಟ್ ಮಾಡ್ತೀನಿ ನೋಡಿರಿ. ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತೀನಿ ಫಸ್ಟು, ಆಮೇಲೆ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ. ಬ್ಯಾಕ್ ಪಾರ್ಟಲ್ಲಿ ನಾವು ಫಸ್ಟ್ ಏನು ಮಾಡ್ಕೋಬೇಕಂದ್ರೆ ಎದೆ ಸುತ್ತಳತೆ ಎಷ್ಟೈತಿ ನೋಡ್ಕೊರಿ. ಇಲ್ಲಿ ಹೇಳಿ ತೋರಿಸ್ತೀನಿ ನಾನು. ಬ್ಲೌಸಿನ ಎದೆ ಸುತ್ತಳತೆ ನೋಡಿರಿ, ಹೆವಿ ಚೆಸ್ಟು ಹೆವಿ ಸೈಜ್ ಐತಿ. ಸ್ವಲ್ಪ ಇವ್ನು ಕಟ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಹೆವಿ ಸೈಜ್ ಇದ್ದಿದ್ದು ಒಂದು ಸ್ವಲ್ಪ ಕರೆಕ್ಟಾಗಿ ಬರಬೇಕಾಗಿರ್ತೈತಿ ನೋಡಿರಿ. 12.5 ಇಂಚ್ ಐತಿ. 12.5 ಇಂಚ್ ಇತ್ತಪ್ಪ ಅಂದರೆ ಬ್ಯಾಕ್ ಪಾರ್ಟ್ ಒಳಗೆ ಅರ್ಧ ಇಂಚ್ ಲೆಸ್ ಮಾಡಬೇಕು. ನಾನು ಹೇಳಿ ನಿಮಗೆ 12 ಇಂಚು ಇದು ಅರ್ಧ ಇಂಚು ಲೆಸ್ ಮಾಡಿದ ಕೂಡ 12 ಇಂಚು ನಮ್ಗೆ ಬರುತ್ತೆ. ಪ್ಲಸ್ 2 ಇಂಚು ಸೈಡು ಬಟ್ಟೆ ಫಿಟ್ಟಿಂಗಾಗಿ 2 ಇಂಚು ಬಿಡಬೇಕು. ಬಿಟ್ಟು ನೋಡಿರಿ, ಈಗ ಬ್ಲೌಸಿನ ಉದ್ದ ಎಷ್ಟೈತಿ? 16 ಇಂಚ್ ಐತಿ ನೋಡಿರಿ. ಚೆಸ್ಟ್ನು ಹೆವಿ, ಇದು ಇದೆ ಸುತ್ತಳತೆ ದೊಡ್ಡದೈತಿ, ಉದ್ದಿಗೂ ಹೆಚ್ಚೈತಿ. ಹಿಂಗೆ ಬಟ್ಟೆ 1 ಮೀಟ್ರ್ ಬೇಕಾಗತ್ತೆ ರೀ. 1 ಮೀಟ್ರ್ ಆದ್ರೂ ಕರೆಕ್ಟಾಗಿ ಕವರ್ ಆಗೈತಿ. ಇಲ್ಲ ಅಂದರೆ ಬಟ್ಟೆ ಸಾಲಂಗಿಲ್ಲ ರೀ. ಇಲ್ಲ 2 ಅಸ್ತರ್ ಬೇಕಾಗ್ತಾವೆ. ನಮ್ಮ ಕಟ್ಪೀಸ್ ಒಳತಂದ್ರೆ 2 ಬೇಕಾಗ್ತಾವೆ. 1 ಮೀಟ್ರ್ ಬಟ್ಟೆನ ತೊಗೊಂಬಂದಿದ್ದೆ ನಾನು. ತೊಗೊಂಡು 2.25 ಇಂಚ್ ಅದು, ಮುಂದೆ 3.5 ಇಂಚಿದು 2 ಕೂಡಿಸಿ 5.75 ಆಗಿದೆ ನೋಡಿರಿ. ಬ್ಯಾಕ್ ಪಾರ್ಟದ್ದು ನೆಕ್ ಹಂಗೆ ಹಾಕೋಬೇಕಂತಂದ್ರೆ ಈ ರೀತಿ ಹಾಕೊಂಡ್ರೆ ನಿಮ್ಗೆ ಒಂದು ಅರ್ಧ ಇಂಚಲ್ಲ 1/4 ಇಂಚೂ ಬರಲ್ಲ ರೀ. ನಾವು ಮ್ಯಾಲಿಂದ ಏನು ಹಾಕ್ತೀವಲ್ಲ ಒಂದು ಸ್ವಲ್ಪ ಫರ್ಕ್ ಬರ್ತಾವೆ. ಯಾಕಂದ್ರೆ ತೊಗೊಳೋದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮಗೆ ಮ್ಯಾಕಾತು ತೆಳಗಾತು ಬಂದು ಒಬ್ರಿಗೆ ಒಂದು ಅರ್ಧ ಇಂಚ್ ಮ್ಯಾಲೆ ಆತಂದ್ರೂ ಅಡ್ಜಸ್ಟ್ ಆಗೋಂಗಿಲ್ಲ, ತೆಳಗಾದ್ರೂ ಅಡ್ಜಸ್ಟ್ ಆಗೋಂಗಿಲ್ಲ. ಅದಕ್ಕೆ ನಾವು ಅದನ್ನು ಈ ರೀತಿ ತೊಗೋಬೇಕು. ನೆಕ್ಸ್ಟ್ ಆರ್ಮೋಲ್ ಅದು ನೋಡಿದ್ರೆ 6.5 ಇಂಚ್ ಬಂತು. 6.5 ಇಂಚಿಗೆ ನಾನು ಇಲ್ಲೇ ಮಾರ್ಕ್ ಹಾಕಿ
ಎದೆ ಸುತ್ತಳತೆ ಎಷ್ಟೈತಲ್ಲ ಅಲ್ಲಿ ತನಕ ಲೈನ್ ಹಾಕ್ಕೊಂಡು ಈ ರೀತಿ 1.25 ಇಂಚಿಗೆ ಬ್ಯಾಕ್ ಆರ್ಮೋಲ್ ಶೇಪನ್ನು ಹಾಕಿದ್ದೀರಿ. ನೀವು ಇಲ್ಲಿ ವೇಸ್ಟ್ ಎಷ್ಟೈತೆ ನೋಡ್ಕೋಬೇಕು. ವೇಸ್ಟ್ ಎಷ್ಟೈತೆ ಅಂತಂದರೆ ಈ ರೀತಿ ಬಟನ್ ಹಾಕಿ ನೋಡಿರಿ ವೇಸ್ಟ್ ಹೆಂಗೆ ತೊಗೊಳತ್ತೀನಿ ನಾನು. ಈ ರೀತಿಯಾಗಿ ವೇಸ್ಟ್ ನೋಡಿಕೊಂಡು ವೇಸ್ಟ್ ಎಷ್ಟೈತಿ 18.5 ಬಂತು. 18.5 ಇರೋದರ್ಧ 9.25 9.25 +1 +2 ಈ ರೀತಿಯಾಗಿ ಹಾಕ್ಕೋಬೇಕು. ಯಾಕೆ +1 ಅಂದೆ ಅಂದರೆ ಬ್ಯಾಕ್ ಪಾರ್ಟಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ. 2 ಇಂಚು ಬಟ್ಟೆಲ್ಲ ಫಿಟ್ಟಿಂಗಿಗಾಗಿ ಬಟ್ಟೆ ತೊಗೋತೀವಲ್ಲ ಅದು ಬರುತ್ತೆ. ಇಲ್ಲೊಂದು ನಾನು ವಿಡಿಯೋ ಒಂದು ಸ್ವಲ್ಪ ವಿಸಿಬಲ್ ಆಗಿಲ್ಲ, ಕಂಡಿಲ್ಲ, ಸಾರಿ ಫ್ರೆಂಡ್ಸ್. ಅಲ್ಲೇನು ಮಾಡೀನಿ, ಕ್ರಾಸ್ ಆಗಿ ಒಂದು ಅರ್ಧ ಇಂಚ್ ಕ್ರಾಸಿಂಗ್ ಒಳಗೆ ಡಾಸಿಗೆ ಹೆಂಗೆ ಕ್ರಾಸಾಗಿ ಹಾಕೋತೀವಲ್ಲ ಆ ರೀತಿಯಾಗಿ ಕ್ರಾಸಾಗಿ ಇಲ್ಲಿ ಸ್ಟಿಚ್ ಹಾಕೋಬೇಕು. ಇದು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡಿರಿ ಈ ರೀತಿಯಾಗಿ ಆರ್ಮೋಲನ್ನು ಕಟ್ ಮಾಡಿ ನೆಕ್ ಒಳಗೆ ನಾನು ಯಾವುದೇ ಕಟ್ ಮಾಡಿಲ್ಲ. ಇವ್ರಿ ರೌಂಡ್ ಶೇಪ ಹೇಳ್ಯಾರ, ರೌಂಡ್ ಶೇಪನ್ನು ಹಾಕಿ ಇಟ್ಟೀನಿ ನಾನು. ಇದಕ್ಕೆ ಯಾವ ರೀತಿ ಡಿಸೈನ್ ಮಾಡ್ಬೇಕಂತೇಳಿ ಅಂದರೆ ಡಿಸೈನ್ ರೌಂಡೇ ಹೇಳ್ಯಾರ ಅವರು. ಇದ್ರೊಳಗೆ ನಾನು ಪೈಪಿಂಗ್ ಒಳಗೆ ಒಂದು ಸ್ವಲ್ಪ ವೆರೈಟಿ ಯಾವ್ದು ಮಾಡ್ಬೇಕನ್ನೋದು ಇನ್ನೂ ಡಿಸೈಡ್ ಮಾಡಿಲ್ಲ. ಅದಕ್ಕೆ ಹಂಗೆ ನಾನು ನೆಕ್ ಕಟ್ ಮಾಡಲಾರ್ದೆ ಇಟ್ಟೀನಿ. ನಾವು ಯಾವುದಾದ್ರು ಡಿಸೈನ್ ಮಾಡೋದಿರ್ತಂದ್ರೆ ನೆಕ್ ಒಟ್ಟು ಕಟ್ ಮಾಡಬಾರ್ದು ರೀ. ಮತ್ತು ಕ್ಯಾನ್ವಾಸ್ ಹಚ್ಬೇಕಾದ್ರೂ ನೆಕ್ ಲೈನಿಂಗುದು ಮಾಡಬಾರ್ದು, ಮೇನ್ ಫ್ಯಾಬ್ರಿಕ್ಕುದು ಮಾಡಬಾರ್ದು. ಅಂದರೆ ನಮಗೆ ಏನಾಗುತ್ತಪ್ಪ ಅಂತಂದ್ರೆ ಇದಾಗ್ತೈತಿ. ಇಲ್ಲಾಂದ್ರೆ ಭಾಳ ಇದು ಬರುತ್ತೆ ರೀ, ಪ್ರಾಬ್ಲಮ್ ಬರ್ತಾವೆ. ಅದಕ್ಕೆ ಫಸ್ಟ್ ಅಂದರೆ ನೀಟಾಗಿ ಏನು ಜಡ್ಜ್ಮೆಂಟ್ ಸಿಗೋಂಗಿಲ್ಲ. ಈ ನೋಡಿ ಎದೆ ಸುತ್ತಳತೆ ಮುಂದಿನದೊಳಗೆ 12.5 ಇತ್ತಲ್ಲ ಅವ್ರದ್ದು ಅಗಳ ತೋರಿಸಿದ ಹಾಗೆ ಇಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡಿ 13 ಇಂಚು +2 ಇಂಚು 15 ಇಂಚು. ಇನ್ನೊಂದು ಅರ್ಧ ಇಂಚು ಬಟ್ಟೆ ಎಕ್ಸ್ಟ್ರಾ ತೊಗೋಬೇಕು ರೀ. ಯಾಕಂದ್ರೆ ತೆಳಗಿನ ಸೈಡ್ ಒಂದು ಸ್ವಲ್ಪ ನಾನು ಹೇಳ್ತೀನಿ ನಿಮಗೆ, ಆ ರೀತಿ ಮಾಡಬೇಕಾಗಿರ್ತೈತಿ. ನೋಡ್ರಿ ಇಲ್ಲ ನೆಕ್ಕಿಂದು ಸ್ವಲ್ಪ ಕಂಡಿಲ್ಲ ನಿಮಗೆ. ಫ್ರಂಟಲ್ಲಿನ 2.5 ಇಂಚ್ ನೆಕ್ ತೊಗೊಂಡಿನಿ, 3.25 ಇಂಚ್ 3.5 ಇಂಚ್ ಶೋಲ್ಡ್ರ್ ತೊಗೊಂಡಿನಿ. ನೆಕ್ಸ್ಟ್ ಆರ್ಮೋಲು 6.5 ಇಂಚ್ ತೊಗೊಂಡಿನಿ. ಇಲ್ಲಿಂದ 1.25 ಇಂಚು ಮತ್ತು ಒಳಗಾಗಿ ತೊಗೊಂಡು ಆಮೇಲೆ ಈ ರೀತಿಯಾಗಿ ಶೇಪ್ ಹಾಕಬೇಕು. ಈ ರೀತಿಯಾಗಿ ಶೇಪ್ ಹಾಕಿಂದ ನೆಕ್ಕನ್ನು 6.5-7 ಇಂಚ್ ತನಕ ತೊಗೊಂಡ್ರು ನಡಿತೈತೆ ರೀ. ನಾನು 6.5-7 ಇಂಚ್ ತನಕ ತೊಗೊಂಡು ಇಲ್ಲೊಂದು ರೌಂಡ್ ಶೇಪ್ ಹಾಕೀನಿ. ತೊಗೊಂಡು ಈಗ ನೋಡಿರಿ ಇಲ್ಲೇನಾಗೈತಿ ನಮಗೆ ಕ್ರಾಸ್ ಬೆಲ್ಟ್ ಸಿಗಂಗಿಲ್ಲ ರೀ. ಯಾಕಂದ್ರೆ ಕ್ರಾಸ್ ಬೆಲ್ಟಿಗೆ ಬಟ್ಟೆ ಇಲ್ಲಿ ಸಾಲಿಲ್ಲ ನನಗೆ. ಜಸ್ಟ್ ಮೆಜರ್ಮೆಂಟ್ ಸಲುವಾಗಿ ನಾನು 16 ಇಂಚ್ ಉದ್ದ ಐತಲ್ಲ 18.5 ಇಂಚ್ ಬ್ಲೌಸಿನ ಉದ್ದ ತೊಗೊಂಡಿನಿ ರೀ. ಬ್ಲೌಸಿನ ಉದ್ದ 18.5 ತೊಗೊಂಡಿನಿ. ತೊಗೊಂಡು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡು ಜಸ್ಟ್ ಬಾಡಿ ಪಾರ್ಟ್ಸನ್ನು ಅಷ್ಟೇ ಕಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟನ್ನು ಇನ್ನೊಂದು ಕಡೆ ಕಟ್ ಮಾಡ್ಕೋತೀನಿ. ಯಾಕಂದ್ರೆ ಬಟ್ಟೆ ಕಡಿಮೆ ಬಿತ್ತು ರೀ ನನಗೆ. ಅದಕ್ಕೆ ನೋಡಿರಿ ಅವ್ರದಕ್ಕೆ ಇದಕ್ಕೆ ಹಚ್ಚಿದ್ರೆ ನಂಗೆ ಒಂದು ಅರ್ಧ ಇಂಚ್ ಫರಕ್ ಬಂತು. ಅದಕ್ಕೆ ಅವ್ರದ್ದು ಎಲ್ಲಿತ್ತು ಅಲ್ಲಿಗೆ ಮಾಡಿ ಕೊಟ್ಬಿಟ್ರೆ ಅವರಿಗೆ ಕರೆಕ್ಟ್ ಆಗುತ್ತೆ ಅಂತೇಳಿ ಈ ರೀತಿ ನಾವು ಕ್ರಾಸ್ ಚೆಕ್ಕಿಂಗ್ ಮಾಡ್ಕೋಬೋದು. ಕ್ರಾಸ್ ಚೆಕ್ಕಿಂಗ್ ಮಾಡ್ಕೊಂಡ್ರೆ ಬ್ಲೌಸಸ್ ನಮಗೇನಾಗ್ತಾವೆ ಅವ್ರದ್ದು ಹೆಂಗಿದೆಯೋ ಅವರು ಕರೆಕ್ಟಾಗಿದೆ ಅದು ಅಂದಾರಂದಮೇಲೆ ಅದೇ ರೀತಿ ಹೊಲಿದ್ವಿ ಅಂದರೆ ಅವ್ರಿಗೆ ಕರೆಕ್ಟ್ ಫಿಟ್ಟಿಂಗಾಗಿ ಕುಂದಿರ್ತಾವೆ. ನಮ್ಗೆ ಯಾವುದೂ ಕಂಪ್ಲೇಂಟ್ಸೇ ಬರೋಂಗಿಲ್ಲ. ಅದಕ್ಕೆ ನಾನು ಈ ರೀತಿಯಾಗಿ ಒಂದು ಸ್ವಲ್ಪ ಕ್ರಾಸ್ ಚೆಕ್ಕಿಂಗ್ ಮಾಡ್ಕೋತೀನಿ. ಇದು 3 ಇಂಚ್ ಅಗಲ್ ತೊಗೊಂಡಿನಿ ರೀ. ಇದು 2 ಇಂಚ್ 2 ಇಂಚು. ನೆಕ್ಸ್ಟ್ ಹೈಟಿಗೆ 3 ಇಂಚ್ ತೊಗೊಂಡಿನಿ ರೀ. ಈ ರೀತಿಯಾಗಿ 3.5 ಇಂಚ್ ರೀ. ಇದು 3.5-4 ಇಂಚ್. ಯಾಕಂದರೆ ಇದು ಹೆವಿ ಚೆಸ್ಟ್ ಇರೋದ್ರಿಂದ ಎಲ್ಲ ಜಾಸ್ತಿ ತೊಗೊಳೋದಾಗ್ತೈತಲ್ಲ. ಇದು 3 ಇಂಚ್ ತೊಗೋಬೇಕು ರೀ ಇಲ್ಲಿ. ಈ ರೀತಿಯಾಗಿ ಇವೆಲ್ಲ ನೋಡಿರಿ ನಾ ಇಲ್ಲೇ ನಿಮ್ಗೆ ಡಾಟ್ಸ್ ಹೇಳೀನಿ. ಎಲ್ಲ ಈ ರೀತಿಯಾಗಿ ಡಾಟ್ಸ್ ಹಾಕೊಂಡು ನೋಡಿರಿ ಇದು ಆಯ್ತಲ್ಲ ರೀ 2 ಇಂಚ್ ಕರೆಕ್ಟ್ ಆಯ್ತಲ್ಲ. ಈ ರೀತಿಯಾಗಿ ತೊಗೋಬೇಕು. ನಮ್ಗೆ ಅರ್ಧ ಇಂಚ್ ಏನು ಎಕ್ಸ್ಟ್ರಾ ಹೇಳಿದ್ನಲ್ಲ ತೊಗೋಬೇಕು. ಇಲ್ಲಿ ಪೂರ್ತಿ ಅದನ್ನು ಕ್ರಾಸ್ ಹಂಗೆ ಹಾಕೋಬೇಕು ನೋಡಿರಿ. ಕ್ರಾಸ್ ಹಾಕೋದಕ್ಕೆ ಅರ್ಧ ಇಂಚ್ ಹೆಚ್ಚಿಗೆ ತೊಗೋ ಅಂತ ಹೇಳಿದ್ದೆ ನಾನು. ಈ ರೀತಿ ಕಟ್ ಮಾಡ್ಕೊಂಡ್ರೆ ಯಾವುದೇ ಬಟ್ಟೆ ವೇಸ್ಟ್ ಆಗೋಂಗಿಲ್ಲ. ಅದಕ್ಕೆ ಈ ರೀತಿಯಾಗಿ ಕಟ್ ಮಾಡಿರಿ ನೀವು ಬ್ಲೌಸನ್ನು. ನಿಮ್ಗೆ ಈಸಿಯಾಗಿ ಸ್ಟಿಚಿಂಗ್ ಮಾಡಲಿಕ್ಕೆ ಆಯ್ತು, ಫಿಟ್ಟಿಂಗ್ ಆಯಿತು, ಕರೆಕ್ಟಾಗಿ ಬರ್ತೈತಿ. ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡು ಇಲ್ಲಿ ಫ್ರಂಟಲ್ಲಿ ನೆಕ್ಕನ್ನು ಕಟ್ ಮಾಡಿ ತೆಗ್ದೀನಿ. ಇದಕ್ಕೆ ತೆಗಿಯೋಂಗಿಲ್ಲ. ಮೇನ್ ಫ್ಯಾಬ್ರಿಕ್ ಒಳಗೆ ತೆಗಿಯೋಕ್ಕೆಲ್ಲ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಳಕ್ಕೂ ಬರ್ತೈತೆ ರೀ. ನೋಡಿರಿ ಇಲ್ಲಿ ನಿಮ್ಗೆ ಕಂಡಿಲ್ಲ ಅಂತ ಇನ್ನೊಮ್ಮೆ ನಿಮಗೆ ಡಾಟ್ ಬಗ್ಗೆ ಹೇಳ್ಕೊಡತ್ತೀನಿ ನೋಡಿರಿ. ಇಲ್ಲಿ 3.5 ಇಂಚು ಇಲ್ಲಿಂದ 3 ಇಂಚು 3 ಇಂಚದ ಸೆಂಟ್ರ್ ಎಷ್ಟು ಬರುತ್ತೆ 1.5 ಇಂಚ್ ಬರುತ್ತೆ. ಅದನ್ನು ಸೆಂಟ್ರ್ ಹಾಕೋಬೇಕು. ವಿಡಿಯೋ ಸ್ವಲ್ಪ ನಮ್ಮ ಮಗ ಬಂದು ಸ್ವಲ್ಪ ಪೌಸ್ ಮಾಡಿಬಿಟ್ಟಾನೆ, ನೋಡೇ ಇಲ್ಲ ನಾನು, ಸಾರಿ ಫ್ರೆಂಡ್ಸ್. ಈಗ ನೋಡಿರಿ ನಾನು ಕ್ರಾಸ್ ಬೆಲ್ಟನ್ನ ತಗೊಳತ್ತೀನಿ. ಸ್ಲೀವ್ ತೆಗ್ದೀನಿ, ಎಲ್ಲ ತೆಗ್ದೀನಿ. ಇಷ್ಟು ಬಟ್ಟೆ ಉಳಿದೈತಿ. ಇಷ್ಟು ಬಟ್ಟೆ ಒಳಗೆ ನೀವು ಕ್ರಾಸ್ ಬೆಲ್ಟ್ ತೆಗ್ದಿಲ್ಲ, ಬೆನ್ ಪಟ್ಟಿ, ಕಾಜಿನ ಪಟ್ಟಿ, ಉಕ್ಕಿನ ಪಟ್ಟಿ ಬೇಕಂತೇಳಿ ಇಷ್ಟೆಲ್ಲ ಬಟ್ಟೆನ ನಾವು ಯೂಸ್ ಮಾಡ್ಕೋಬೋದು ರೀ. ಈಗ
ಈ ರೀತಿಯಾಗಿ ಕ್ರಾಸ್ ಬಟನ್ ಇದು ಎಷ್ಟಪ್ಪ ಅಂದ್ರೆ 4.5 ಇಂಚ್ ತೊಗೊಂಡಿನಿ. ನಾವು ಹೆಂಗೆ ನಮ್ಮ ಎದೆ ಸುತ್ತಳತೆ ಹೆಚ್ಚಾಗ್ತೇವಲ್ಲ ಎಲ್ಲ ಸೈಜಸ್ನು ಸ್ವಲ್ಪ ದೊಡ್ಡನ ತೊಗೋಬೇಕಾಗ್ತೈತೆ ರೀ. ಅಂದರೆ ನಮಗೆ ಬ್ಲೌಸಿಂದ ಕರೆಕ್ಟಾಗಿ ಬರ್ತೈತಿ. ನಾವು ಎಲ್ಲ ಬ್ಲೌಸಿಗೂ ಸೇಮ್ ತೊಗೋತೀವಿ ಅಂದ್ರೆ ಬರೋದಿಲ್ಲ. ಕಡಿಮೆ ಆಯ್ತಂದ್ರೆ ಕಡಿಮೆ ತೊಗೋಬೇಕು, ಹೆಚ್ಚು ಎದೆ ಸುತ್ತಳತೆ ಐತಂದ್ರೆ ಹೆಚ್ಚಿಗೆ ತೊಗೋಬೇಕು. ನಾನು ಎಲ್ಲದಕ್ಕೂ 3 ಇಂಚ್ ತೊಗೋತಿದ್ದೆ. ಇದಕ್ಕೆ ಮಾತ್ರ 4.5 ಇಂಚು 3 ಇಂಚು 3 ಇಂಚು ತೊಗೊಂಡಿನಿ. ಈಗ ನೋಡಿರಿ, ಇದನ್ನು ಎಲ್ಲ ಬಟ್ಟೆಗಳನ್ನು ಏನು ಮಾಡೋದು, ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡೋದು. ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ನಮ್ಗೆ ಯಾವುದೇ ಆ ಕಡೆ ಈ ಕಡೆ ಸರಿದಾಡೋ ಚಾನ್ಸ್ ಇರೋಲ್ಲ. ಅದಕ್ಕೆ ಇಟ್ಟು ಈ ರೀತಿಯಾಗಿ ಕಟ್ ಮಾಡಿಕೊಂಡೆ. ನೀವು ಬಿಗ್ನರ್ಸ್ ಇದ್ರಪ್ಪ ಅಂದ್ರೆ ಸ್ವಲ್ಪ ಗುಂಪಿನನ್ನು ಯೂಸ್ ಮಾಡಿಕೊಂಡು ಸರಿಲಾರ್ದಂಗಾಗಿ ಇಟ್ಕೊಂಡು ಮಾಡಿ ಕಟ್ ಮಾಡಿ ಅಂದರೆ ನಿಮ್ಮ ಬ್ಲೌಸ್ ಒಳಗೆ ಯಾವುದೇ ವ್ಯತ್ಯಾಸ ಬರೋದಿಲ್ಲ ಮತ್ತು ಯಾವುದೇ ಕಸ್ಟಮರ್ಸದ ಕಂಪ್ಲೇಂಟು ಬರೋಂಗಿಲ್ಲ. ಯಾವಾಗಲೂ ನಮ್ಮ ಬ್ಲೌಸ್ ಹೊಲಿವು ಇದ್ರೊಳಗೆ ಇದ್ವು ಅಂದ್ರೆ ಹೊಲಿವು ಬಿಸ್ನೆಸ್ ಮಾಡೋದು ಬಂದ್ರೆ ನೋಡಿರಿ, ಫಿನಿಶಿಂಗ್ ಕರೆಕ್ಟಾಗಿ ಬರಬೇಕು. ಫಿನಿಶಿಂಗ್ ಕರೆಕ್ಟ್ ಆಗ್ಬೇಕಂದ್ರೆ ನೀವೆಲ್ಲ ಈ ರೀತಿಯ ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಇರಬೇಕು. ಅಂದ್ರೆ ನಿಮಗೆ ಫಿನಿಶಿಂಗು ನೀಟಾಗಿ ಬರ್ತೈತಿ. ನೋಡಿರಿ, ಇಷ್ಟು ಮಾಡಿದ ಮೇಲೆ ನಮ್ಗೆ ಇದಕ್ಕೂ ಮೇನ್ ಫ್ಯಾಬ್ರಿಕ್ಕಿಗೆ ಒಂದು ಸ್ವಲ್ಪ ಬಟ್ಟೆ ಕಡಿಮೆ ಬಿತ್ತು ನೋಡಿರಿ. ಮೇನ್ ಫ್ಯಾಬ್ರಿಕ್ಕಿಗೆ ಬಟ್ಟೆ ಕಡಿಮೆ ಬಿತ್ತಲ್ಲ, ಆ ಬಟ್ಟೆ ನಾವೇನು ಮಾಡ್ಬೋದು, ಲಾಸ್ಟಿಗೆ ಎಲ್ಲಿ ಬಟ್ಟೆ ಉಳಿದಿರ್ತೈತಲ್ಲ ಅದನ್ನು ಕವರ್ ಮಾಡಿಕೊಂಡು ಅಲ್ಲೇ ಅಟ್ಯಾಚ್ ಮಾಡ್ಕೊಳಕ್ಕೆ ಬರುತ್ತೆ. ಭಾಳ ಬಟ್ಟೆ ಏನು ಕಡಿಮೆ ಬಿದ್ದಿಲ್ಲ, 1 ಇಂಚಿನ ಬಿಟ್ಟು ಒಂದು ಅರ್ಧ ಇಂಚಿನಷ್ಟೇ ಚೇಂಜಸ್ ಬಂದೈತಿ. ಅದನ್ನು ಕಟ್ ಮಾಡಿ ತೊಗೋಬೋದು. ನೋಡಿ, ನಾವು ಕ್ರಾಸ್ ಬೆಲ್ಟ್ 2 ತೆಗೆದಿದ್ದೆ ಆಗಲೇ, ಅದಕ್ಕೆ ಇನ್ನು 2 ಪೀಸ್ ತೊಗೊಂಡ್ರಾತಂತೆ ತಗೊಳಕತ್ತಿದ್ದೆ. ಯಾಕೆ 2 ತಗೊಂಡೆ ನನಗೂ ಅಷ್ಟಿದೆ ಆಗಲಿಲ್ಲ, ತಗೊಂಡಿದ್ದೆ. ಅದು ಒಟ್ಟು ನಾ ಯಾವಾಗತ್ತ ಅಂದ್ರೆ ನಾ ಯಾವಾಗಲೂ 4 ಪೀಸಸನ್ನು ಅಟ್ಯಾಚ್ ಮಾಡ್ತೀನಿ. ಲೈನಿಂಗು ಮೇನ್ ಫ್ಯಾಬ್ರಿಕ್ 2 ಒಟ್ಟು ಒಂದು ಸೈಡ್ 3 ಪೀಸು, ಒಂದು ಸೈಡ್ 3 ಪೀಸನ್ನು ಅಟ್ಯಾಚ್ ಮಾಡ್ತೀನಿ. ಯಾಕಂದ್ರೆ ಬ್ಲೌಸಿದ್ದು ಫಿಟ್ಟಿಂಗ್, ಕಪ್ಸದ ಫಿಟ್ಟಿಂಗು, ಚೆಸ್ಟದ ಫಿಟ್ಟಿಂಗ್ ಕರೆಕ್ಟಾಗಿ ಕುಲ್ತಾವೆ ಅಂಥೇಳಿ ಯಾವಾಗಲೂ 3 ಪೀಸನ್ನು ಹಾಕ್ತೀನಿ ರೀ. ನಮ್ಮಲ್ಲಿ ಕಸ್ಟಮರ್ಸ್ ಬಂದು ಇಲ್ಲ ನೀವು ಕರೆಕ್ಟಾಗಿ ಚಲೋ ಹೊಲಿತೀರಿ ಅಂಥೇಳಿ ಎಲ್ಲೆಲ್ಲಿಂದನೋ ಬಂದು ನಮಗೆ ಕಸ್ಟಮರ್ಸ್ ಬ್ಲೌಸು ಹಾಕ್ತಾರೆ. ಈ ರೀತಿಯಾಗಿ ನೀವು ನೋಡಿ, ಈಗ ನಮಗಲ್ಲೇ ಇದ್ರದ್ದು ಕಡಿಮೆ ಇದ್ದಿತ್ತಲ್ರಿ ಸ್ಲೀವಿಂದ, ಆ ಬಟ್ಟೆನ ಇಲ್ಲೇ ಸೆಟ್ ಮಾಡಿ ಇಟ್ಕೊಳತ್ತೀನಿ. ಆಮೇಲೆ ಹಾಕಿ ಗುಂಪಿನ ಹಾಕಿ ಇಟ್ಕೊಂಡ್ರೆ ನಮಗೇನಾಗುತ್ತೆ, ಅವಾಗೇನು ಆ ಕಡೆ ಈ ಕಡೆ ಅರ್ಬಿ ತೊಗೊಂಡು ಇಲ್ಲಿ ಕಟ್ ಮಾಡಿದೆ ಅಲ್ಲಿ ಕಟ್ ಮಾಡಿದೆ ಅಷ್ಟಾಯ್ತು, ಆ ರೀತಿ ಕಡಿಮೆ ಆಗಿತ್ತಲ್ಲ ಅದನ್ನು ಅಲ್ಲಿ ಈ ಕಡೆ ತೆಗೆದು ಸ್ವಲ್ಪ ಅಟ್ಯಾಚ್ ಮಾಡ್ಕೊಳಬೇಕು ರೀ. ಡಬಲ್ ಸ್ಟಿಚ್ ಆಗುತ್ತೆ ಇದು ಮಾಡ್ಕೊಂಡು. ಯಾಕಂದ್ರೆ ಒಟ್ಟು ಮೇನ್ ಫ್ಯಾಬ್ರಿಕ್ ಒಳಗೆ ಯಾವುದೇ ಬಟ್ಟೆಗಳು ಉಳಿಲೇ ಇಲ್ಲರಿ ಇದ್ರೊಳಗೆ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಬೇಕು ನೋಡಿ. ಈ ರೀತಿಯಾಗಿ ಎಲ್ಲ ಬ್ಲೌಸ್ ಪೀಸ್ಗಳನ್ನು ಕಟ್ ಮಾಡಿಕೊಂಡು ಇಟ್ಕೊಂಡು ಒಂದು ಕಡೆ ಕಟ್ಟಿ ಇಟ್ಕೊಂಡು ಬಂದರೆ ನಮ್ಗೆ ಯಾವುದೇ ಬ್ಲೌಸ್ ಪೀಸ್ಗಳು ಮಿಸ್ ಆಗೋದಿಲ್ಲ. ಈ ರೀತಿಯಾಗಿ ಇಟ್ಕೊಂಡು ಈ ಬ್ಲೌಸಲ್ಲಿ ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ರೀ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು.